ಪ್ರಿಯ ವಿದ್ಯಾರ್ಥಿಗಳೇ, ದ್ವಿತೀಯ PUC ಪರೀಕ್ಷೆ ಇನ್ನೇನು ಹತ್ತಿರ ಬರ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ 3 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ಬಿಟ್ಟಿದ್ದಾರೆ. ಅದರ ಜೊತೆ ಬ್ಲೂ ಪ್ರಿಂಟ್ ಕೂಡ ಬಿಟ್ಟಿದ್ದಾರೆ. ಆ ಬ್ಲೂ ಪ್ರಿಂಟ್ ಪ್ರಕಾರ ಪ್ರತಿ ಪಾಠದಲ್ಲಿ ಬರ್ತಕ್ಕಂತಹ ಇಂಪಾರ್ಟೆಂಟ್ ಕ್ವಶನ್ಸ್ ಹಾಗೂ ಪದ್ಯದಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ಸ್ ಹಾಗೂ ದೀರ್ಘಗದ್ಯದಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ಸ್ನ ನಾನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಮೊದಲನೇದಾಗಿ ಪಾಠದಲ್ಲಿ ನೋಡೋದಾದರೆ 1ನೇ ಪಾಠ ಮುಟ್ಟಿಸಿಕೊಂಡವನು ಹಾಗೂ 2ನೇ ಪಾಠ ವಾಲ್ಪರೈ ಅಭಿವೃದ್ಧಿ ತಂದ ದುರಂತ. ಈ 2 ಪಾಠದಲ್ಲಿ ಬರ್ತಕ್ಕಂತಹ ಅತಿ ಮುಖ್ಯವಾದ ಪ್ರಶ್ನೆಗಳನ್ನು ನಾವು ನೋಡೋಣ. ಈ ಪ್ರಶ್ನೆಗಳನ್ನು ಬಿಟ್ಟು ಬೇರೆ ಯಾವುದು ಬರೋದಿಲ್ಲ ಅಂತಲೂ ಹೇಳ್ಬೋದು. ಯಾಕಂದರೆ ಪ್ರತಿ ವರ್ಷದಲ್ಲಿ ನಾವು ಕ್ವಶನ್ ಪೇಪರ್ನ ನೋಡ್ತಾ ಬಂದಿದ್ದೀನಿ. ಅದರ ಪ್ರಕಾರ ಇವೇ ಕ್ವಶನ್ಸ್ ಬರ್ಬೋದು ಅನ್ನೋದು ನನ್ನ ಅಭಿಪ್ರಾಯ. ಹಾಗಾಗಿ ಇಷ್ಟು ಓದಿದರೆ ಸಾಕು ಅಂತ ನಾನು ಹೇಳ್ತೀನಿ. ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಈ ಮಲ್ಟಿಪಲ್ ಚಾಯ್ಸ್ ಬಹು ಆಯ್ಕೆ ಪ್ರಶ್ನೆಗಳನ್ನು ಕೇಳ್ತಾರೆ ಹಾಗೂ ಬಿಟ್ಟ ಸ್ಥಳ ಪ್ರಶ್ನೆಗಳನ್ನು ಕೇಳ್ತಾರೆ. ಹಾಗಾಗಿ 2 ಪಾಠದಲ್ಲಿ 15 ಕ್ವಶನ್ನ ನಾನು ತೊಗೊಂಡಿದ್ದೀನಿ. ಇಂಪಾರ್ಟೆಂಟು ಬಿಟ್ಟ ಸ್ಥಳಗಳನ್ನು ತುಂಬಿರಿ ಪ್ರಶ್ನೆಗಳು. ಮೊದಲನೇದಾಗಿ ಡ್ಯಾಶ್ ಇದು ಬಸಲಿಂಗನ ಹೆಂಡತಿಯ ಹೆಸರು. ಇದಕ್ಕೆ ಉತ್ತರ ಸಿದ್ಲಿಂಗಿ. ಇದು ಬಸಲಿಂಗನ ಹೆಂಡತಿಯ ಹೆಸರು. 2ನೇದು ಬಸಲಿಂಗ ಕೊನೆಗೆ ಡ್ಯಾಶ್ರಿಂದ ಮುಕ್ತನಾಗಿದ್ದ. ಇದಕ್ಕೆ ಉತ್ತರ ಸುಳ್ಳುಗಳಿಂದ. 3ನೇ ಪ್ರಶ್ನೆ ಬಸಲಿಂಗನಿಗೆ ಡ್ಯಾಶ್ ತೊಂದರೆ ಕಾಣಿಸಿಕೊಂಡಿತು. ಇದಕ್ಕೆ ಉತ್ತರ ಕಣ್ಣಿನ ನೋವು. 4ನೇ ಪ್ರಶ್ನೆ ಡಾಕ್ಟರ್ ತಿಮ್ಮಪ್ಪ ಬಸಲಿಂಗನಿಗೆ ಡ್ಯಾಶ್ ವೈದ್ಯರನ್ನು ಕಾಣಬೇಕೆಂದು ಸೂಚಿಸಿದರು. ಇದಕ್ಕೆ ಉತ್ತರ ಡಾಕ್ಟರ್ ಚಂದ್ರಪ್ಪ. 5ನೇ ಪ್ರಶ್ನೆ ಬಸಲಿಂಗನಿಗೆ ಮೊದಲು ನೋವು ಆರಂಭವಾಗಿದ್ದು ಡ್ಯಾಶ್ ಕಣ್ಣಿನಲ್ಲಿ. ಇದಕ್ಕೆ ಉತ್ತರ ಎಡಗಣ್ಣಿನಲ್ಲಿ. 6ನೇ ಪ್ರಶ್ನೆ ಬಸಲಿಂಗನ ಕಾಯಿಲೆ ದೇಹದ ಮಟ್ಟದಿಂದ ಡ್ಯಾಶ್ ಸ್ತರವನ್ನು ತಲುಪತೊಡಗಿತ್ತು. ಇದಕ್ಕೆ ಉತ್ತರ ಮಾನಸಿಕ. 7ನೇ ಪ್ರಶ್ನೆ ಮುಟ್ಟಿಸಿಕೊಂಡವನು ಕಥೆಯಲ್ಲಿ ಬರುವ ಸರ್ಕಾರಿ ಆಸ್ಪತ್ರೆಯ ವೈದ್ಯ ಡ್ಯಾಶ್. ಇದು ಪುಸ್ತಕದಲ್ಲಿರೋ ಥರನೇ ಇಲ್ಲ, ಸ್ವಲ್ಪ ಬದಲಾಯಿಸಿ ಕೊಟ್ಟಿದ್ದಾರೆ, ಹಾಗೆ ನಾನು ಕೊಟ್ಟಿದ್ದೀನಿ. ಇದಕ್ಕೆ ಉತ್ತರ ಡಾಕ್ಟರ್ ತಿಮ್ಮಪ್ಪ. 8ನೇ ಪ್ರಶ್ನೆ ಬಸಲಿಂಗ ವೈದ್ಯರಿಗಾಗಿ ಅಲೆದಾಗ ಜೊತೆಗಿದ್ದ ರಾಜಕಾರಣಿ ಡ್ಯಾಶ್. ಇದಕ್ಕೆ ಉತ್ತರ ರುದ್ರಪ್ಪ. ಡ್ಯಾಶ್ ಇದು ಮಾರ್ಷನ ಜೊತೆಗಾರನ ಹೆಸರು. ಉತ್ತರ ಪೂಣಚ್ಚಿ. ಡ್ಯಾಶ್ ಕೆಂಪು ಪಟ್ಟಿಗೆ ಸೇರಿದ ಪ್ರಾಣಿ. ಇದಕ್ಕೆ ಉತ್ತರ ಸಿಂಹಬಾಲದ ಕೋತಿ. ಮಾರ್ಷ್ ವಾಲ್ಪರೈಗೆ ಬಂದುದು ಡ್ಯಾಶ್. ಇದಕ್ಕೆ ಉತ್ತರ 1890. ವಾಲ್ಪರೈಗೆ ಬಂದ ಬ್ರಿಟಿಷ್ ಪ್ರಜೆ ಡ್ಯಾಶ್. ಇದಕ್ಕೆ ಉತ್ತರ ಕಾರ್ವೆರ್ ಮಾರ್ಷ್. 14ನೇ ಪ್ರಶ್ನೆ ಡ್ಯಾಶ್ ಗುಣ ಬ್ರಿಟಿಷರಲ್ಲಿ ಅನುಷಂಗಿಕವಾಗಿ ಹಾಯ್ದು ಬಂದಿದೆ. ಡ್ಯಾಶ್ ಗುಣ ಬ್ರಿಟಿಷರಲ್ಲಿ ಅನುಷಂಗಿಕವಾಗಿ ಹಾಯ್ದು ಬಂದಿದೆ. ಇದಕ್ಕೆ ಉತ್ತರ ಅನ್ವೇಷಣಾ ಪ್ರವೃತ್ತಿ. 15ನೇ ಪ್ರಶ್ನೆ ಬದುಕುಳಿಯುವ ಛಲ ತೊಟ್ಟ ಹಾಡು ಹಕ್ಕಿ ಡ್ಯಾಶ್. ಇದಕ್ಕೆ ಉತ್ತರ ವಿಶ್ಲಿಂಗ್ ಥ್ರಶ್. ಪ್ರತಿಯೊಂದು ಪ್ರಶ್ನೆಗೂ ಉತ್ತರಗಳನ್ನು ಹೇಳ್ತಾ ಹೋಗಿದ್ದೀನಿ. ಹಾಗೆ ಇದರ ಪ್ರತಿ ಉತ್ತರಗಳನ್ನು ನಾನು ವಿಡಿಯೋ ಕೊನೆಗೆ ಹಾಕ್ತಾ ಹೋಗ್ತೀನಿ, ಅಲ್ಲೂ ಕೂಡ ನೀವು ನೋಡ್ಬೋದು. ಇನ್ನು 2-3 ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆಗಳು 1 ಮತ್ತು 2ನೇ ಪಾಠಕ್ಕೆ ಸಂಬಂಧಪಟ್ಟಂತೆ. 16ನೇ ಪ್ರಶ್ನೆ ಸಿದ್ಲಿಂಗಿ ಏಕೆ ರಾದ್ದಾಂತ ಮಾಡಿದಳು. ಇದು ಇಂಪಾರ್ಟೆಂಟ್ ಕ್ವಶನ್, ಖಂಡಿತ ಕೇಳ್ತಾರೆ. 17ನೇ ಪ್ರಶ್ನೆ ಬಸಲಿಂಗನಿಗೆ ಅದು ಪುರುಸೊತ್ತಿಲ್ಲದ ಕಾಲ ಏಕೆ. ಇದು ಕೂಡ ಇಂಪಾರ್ಟೆಂಟ್. 18ನೇ ಪ್ರಶ್ನೆ ಕೊನೆಯಲ್ಲಿ ಬಸಲಿಂಗನಿಗೆ ಏನೆಂದು ನಿಶ್ಚಿತವಾಗತೊಡಗಿತ್ತು. ಇದು ಕೂಡ ಇಂಪಾರ್ಟೆಂಟ್. ಹಾಗೆ 19ನೇ ಪ್ರಶ್ನೆ ಕಣ್ಣನ್ನು ಪರೀಕ್ಷಿಸಿದ ಡಾಕ್ಟರ್ ತಿಮ್ಮಪ್ಪ
ಬಸಲಿಂಗನಿಗೆ ಏನೆಂದು ಹೇಳಿದರು? 20ನೇ ಪ್ರಶ್ನೆ, ಮಾರ್ಷ್ನನ್ನು ಕಂಡು ಆದಿವಾಸಿಗಳು ಹೇಗೆ ಪ್ರತಿಕ್ರಿಯಿಸಿದರು? 21ನೇ ಪ್ರಶ್ನೆ, ಸಿಂಹಬಾಲದ ಕೋತಿಗಳಿಗೆ ಒದಗಿದ ತೊಂದರೆ ಏನು? 22ನೇ ಪ್ರಶ್ನೆ, ಬ್ರಿಟಿಷರು ಬರುವ ಮೊದಲು ವಾಲ್ಪರೈ ಹೇಗಿತ್ತು? ಇವು ಕೂಡ ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್, ಸರಿಯಾಗಿ ನೋಡ್ಕೊಳ್ಳಿ. ಉತ್ತರಗಳನ್ನು ನಾನು ವಿಡಿಯೋ ಕೊನೆಗೆ ಹಾಕಿರ್ತೀನಿ, ಅಲ್ಲಿ ನೀವು ಓದ್ಕೋಬೋದು. ಹಾಗೆ ಸಂದರ್ಭಗಳನ್ನು ನೋಡೋಣ. ಸಂದರ್ಭದೊಂದಿಗೆ ವಿವರಿಸಿ ಸ್ವಾರಸ್ಯ ಬರೆಯಿರಿ. ಪ್ರಶ್ನೆಗಳು 1 ಮತ್ತು 2ನೇ ಪಾಠಕ್ಕೆ ಸಂಬಂಧಪಟ್ಟಂತೆ. ಇಲ್ಲಿ 2ನೇ ಪಾಠದಲ್ಲಿ ಸಂದರ್ಭ ಜಾಸ್ತಿ ಕೇಳ್ತಾರೆ, ಹಾಗಾಗಿ 2ನೇ ಪಾಠದಲ್ಲಿ ಜಾಸ್ತಿ ಸಂದರ್ಭಗಳನ್ನು ನೋಡೋಣ. 1ನೇ ಪ್ರಶ್ನೆ, ಅದು ಅವರು ಆವರೆಗೂ ನೋಡಿರದ ಪ್ರಾಣಿ. ಇದು ವಾಲ್ಪರೈ ಅಭಿವೃದ್ಧಿ ತಂದ ದುರಂತ ಎಂಬ ಪಾಠದಿಂದ ಬಂದಿರೋದು. ಹಾಗೆ 2ನೇ ಪ್ರಶ್ನೆ, ಹಾಡುವುದು ಅವುಗಳಿಗೆ ಅನಿವಾರ್ಯ, ಅವುಗಳ ಕರ್ಮ. 3ನೇ ಪ್ರಶ್ನೆ, ಈ ಪ್ರದೇಶಕ್ಕೆ ಆಗ ಹೆಸರೇ ಇರಲಿಲ್ಲ. 4ನೇ ಪ್ರಶ್ನೆ, ದುರಂತದ ಮೂಲ ಬೀಜಗಳು ಚಹಾ ಗಿಡದ ರೂಪದಲ್ಲಿ ಬಂದವು. ನಂತರ 5ನೇ ಪ್ರಶ್ನೆ, ಇದು ಮುಟ್ಟಿಸಿಕೊಂಡವನು ಪಾಠದಲ್ಲಿ ಕೇಳಲಾಗಿದೆ. ಆಪರೇಷನ್ ಆಗಬೇಕು ಪರವಾಗಿಲ್ವಾ? ಈ 5 ಪ್ರಶ್ನೆಗಳಲ್ಲಿ ಖಂಡಿತ 2ರಿಂದ 3 ಪ್ರಶ್ನೆಗಳು ಬಂದೇ ಬರುತ್ತೆ, ಹಾಗಾಗಿ ಇವುಗಳನ್ನ ಸರಿಯಾಗಿ ನೋಡ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್. ಹಾಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆಗಳು. ಈ 2 ಪಾಠಗಳನ್ನು ಗಮನಿಸಿದಾಗ ಬ್ಲೂ ಪ್ರಿಂಟಲ್ಲಿ 4 ಅಂಕದ ಪ್ರಶ್ನೆಗಳನ್ನು ಕೇಳಿರೋದು ಮುಟ್ಟಿಸಿಕೊಂಡವನು ಪಾಠದಲ್ಲಿ ಮಾತ್ರ. ಹಾಗಾಗಿ ಮುಟ್ಟಿಸಿಕೊಂಡವನು ಪಾಠದಿಂದ 5-6 ವಾಕ್ಯದ ಪ್ರಶ್ನೆಗಳನ್ನು ಜಾಸ್ತಿ ಕೇಳಿದ್ದೀನಿ. ಬಸಲಿಂಗ ಎದುರಿಸುತ್ತಿದ್ದ ಸಮಸ್ಯೆಗಳು ಯಾವುವು? 1ನೇ ಪ್ರಶ್ನೆ, ಬಸಲಿಂಗ ಎದುರಿಸುತ್ತಿದ್ದ ಸಮಸ್ಯೆಗಳು ಯಾವುವು? ಇದು ಕೇಳ್ತಾರೆ. ಹಾಗೆ 7ನೇ ಪ್ರಶ್ನೆ, ಬಸಲಿಂಗ ಡಾಕ್ಟರ್ ತಿಮ್ಮಪ್ಪನವರ ಸೂಚನೆಗಳನ್ನು ಪಾಲಿಸದೇ ಇರಲು ಕಾರಣವೇನು? ಬಸಲಿಂಗ ಡಾಕ್ಟರ್ ತಿಮ್ಮಪ್ಪನವರ ಸೂಚನೆಗಳನ್ನು ಪಾಲಿಸದೇ ಇರಲು ಕಾರಣವೇನು? 8ನೇ ಪ್ರಶ್ನೆ, ಬಸಲಿಂಗ ಕೊನೆಯಲ್ಲಿ ತೆಗೆದುಕೊಂಡ ನಿರ್ಧಾರ ಯಾವುದು? ಅದಕ್ಕೆ ಕಾರಣಗಳೇನು? 9ನೇ ಪ್ರಶ್ನೆ, ಕಣ್ಣು ನೋವು ಶುರುವಾದ ಆರಂಭದಲ್ಲಿ ಬಸಲಿಂಗ ಪಡೆದುಕೊಂಡ ಚಿಕಿತ್ಸೆ ಯಾವ ರೀತಿಯದು? 10ನೇ ಪ್ರಶ್ನೆ, ಬಸಲಿಂಗನಿಗೆ ಸಿಟ್ಟು ಬರಲು ಕಾರಣವೇನು? ಅದನ್ನು ಆತ ಯಾವ ರೀತಿಯಲ್ಲಿ ವ್ಯಕ್ತಪಡಿಸುತ್ತಾನೆ? 11ನೇ ಪ್ರಶ್ನೆ, ಸಿಂಹಬಾಲದ ಕೋತಿಗಳು ಮತ್ತು ಹಾಡು ಹಕ್ಕಿಗಳಿಗಾದ ಅನಾನುಕೂಲಗಳು ಯಾವುವು? ವಿವರಿಸಿ. 12ನೇ ಪ್ರಶ್ನೆ, ಅಂತಾರಾಷ್ಟ್ರೀಯ ವಿದ್ಯಮಾನಗಳಿಂದ ವಾಲ್ಪರೈಗೆ ಒದಗಿದ ಸಮಸ್ಯೆಗಳೇನು? ಇವು ಎಲ್ಲವೂ ಅತಿ ಮುಖ್ಯವಾದ ಪ್ರಶ್ನೆಗಳು. ನೀವು ಈ ಪ್ರಶ್ನೆಗಳನ್ನು ನಿಮ್ಮ ಪುಸ್ತಕದಲ್ಲಿ ಟಿಕ್ ಮಾಡ್ಕೊಳ್ಳಿ. ಇವೇ ಪ್ರಶ್ನೆಗಳನ್ನು ಓದಿಕೊಂಡ್ರೂ ಸಾಕಾಗುತ್ತೆ ನಿಮಗೆ. ಇದರ ಕೀ ಉತ್ತರಗಳನ್ನು ಕೂಡ ನಾನು ವಿಡಿಯೋದ ಕೊನೆಗೆ ಹಾಕಿರ್ತೀನಿ, ನೋಡ್ಕೋಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ನಾನು ಹಾಕ್ತಾ ಹೋಗ್ತೀನಿ. ಪ್ರತಿ ಪದ್ಯ ಮತ್ತು ಪಾಠದ ವಿಡಿಯೋಗಳನ್ನು ನಿಮಗೆ ಕಳಿಸ್ತೀನಿ. ಇನ್ನೂ ಏನಾದರೂ ಪ್ರಶ್ನೆಗಳಿಗೆ ಉತ್ತರ ಬೇಕಿದ್ದರೆ ಕಮೆಂಟ್ ಮಾಡಿ ತಿಳಿಸ್ಬೋದು. ಧನ್ಯವಾದಗಳು.